ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಕುಕಿಂಗ್ ವ್ಲಾಗ್ಸ್ ಕನ್ನಡ ಕಾನ್ಷಿಯಸ್ ಲಿವಿಂಗ್. ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಬಜ್ಜಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೊದಲಿಗೆ ಒಲೆ ಹಚ್ಕೊಂಡು ಒಂದು ಮಣ್ಣಿನ ಮಡಿಕೆನ ಒಲೆ ಮೇಲೆ ಇಟ್ಕೊಳ್ಳಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಿಪ್ಪೆ ಸುಲಿದಿಟ್ಕೊಂಡಿರುವಂಥ ಒಂದು ಅರ್ಧ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಒಂದು ಕೈ ಹಿಡಿಯಷ್ಟು ಸಣ್ಣ ಈರುಳ್ಳಿನ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಬೇಕು. ಈಗ ಇದಕ್ಕೆ ಮೆಣಸು, ಚಕ್ಕೆ, ಲವಂಗ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೈ ಹಿಡಿಯಷ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಲಾಸ್ಟಿಗೆ ಒಂದು ಚಿಕ್ಕ ಬೌಲಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಳಕಲ್ಲಿಗೆ ಶಿಫ್ಟ್ ಮಾಡಿಕೊಂಡು ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಬಿ ಚೆನ್ನಾಗಿ ನುಣ್ಣಗಾಗಿದೆ. ಈಗ ಒಂದು 2 ಚಮಚದಷ್ಟು ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಒಂದು 3/4 ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಮಸಾಲೆ ಚೆನ್ನಾಗಿ ಹೊಂದುವಾಗಿ ಚೆನ್ನಾಗಿ ರುಬ್ಕೊಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಮಸಾಲೆನ ಒಳ್ಕಲ್ಲಲ್ಲಿ ರುಬ್ಬಿರೋದ್ರಿಂದ ಏನು ಘಮ ಅಂತೀರ, ಒಳ್ಳೆ ಪರಿಮಳ. ಈಗ ಅದೇ ಒಳ್ಕಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಒಂದು ಬೌಲಿಗೆ ಆ ನೀರು ಎತ್ಕೊಳ್ಳಿ. ಈಗ ಮಣ್ಣಿನ ಮಡಿಕೆ ಹಿಡ್ಕೊಂಡು ಒಗ್ಗರಣೆ ಕೊಡೋಣ. ಮಡಿಕೆ ಕಾದ ನಂತರ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂತ ಇದ್ದಂಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಸಿಪ್ಪೆ ಸಮೇತ ಜಜ್ಜಿರೋ ಅಂಥ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಜೊತೆಗೆ ಸಣ್ಣ ಈರುಳ್ಳಿ ಕೈ ಹಿಡಿಯಷ್ಟು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಬೇಕು. ಇದ್ರ ಜೊತೆಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮುರ್ಕೊಂಡು ಒಂದು 2ರಿಂದ 3 ಹಾಕ್ಕೊಂಡಿದ್ದೀನಿ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರುವಂಥ ಕರಿಬೇವಿನ ಸೊಪ್ಪು ಆವಾಗಲೇ ಕಿತ್ತು ಅಡುಗೆಗೆ ಬಳಸೋದ್ರಿಂದ ಒಂದು ಒಳ್ಳೆ ಪರಿಮಳ.
ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಗಲೇ ಒಳ್ಕಲ್ಲಲ್ಲಿ ರುಬ್ಕೊಂಡಿದ್ರಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಜೊತೆಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಆಗಲೇ ಒಳ್ಕಲ್ಲಿ ತೊಳ್ಕೊಳ್ಳಿದ್ರಲ್ಲ, ಆ ನೀರನ್ನ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಕುದಿ ಬರೋಷ್ಟು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಎಣ್ಣೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಗ ಚೆನ್ನಾಗಿ ಬೆಂದಿದೆ ಅಂತ. ಸಾರು ಬೇಯ್ತಾ ಇದ್ದಾಗಲೇ ನಾವು ಇನ್ನೊಂದು ಮಡಿಕೆಯಲ್ಲಿ ಅನ್ನಕ್ಕೆ ಇಟ್ಕೊಂಡ್ವಿ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಉದ್ಗಿದೆ ಅಂತ. ಏನೇ ಆಗಲಿ ನಾವು ಮಡಿಕೆಯಲ್ಲಿ ಮಾಡ್ಕೊಂಡು ತಿನ್ನೋ ಅಂಥದ್ದೇ ಚೆಂದ. ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜು ಮತ್ತು ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಪಳ ಇದ್ದರೆ ದಿ ಬೆಸ್ಟ್ ಕಾಂಬಿನೇಷನ್. ಗ್ರಾಮೀಣ ಹಳ್ಳಿಯ ಶೈಲಿಯಲ್ಲಿ ಮಾಡಿರುವ ಬೆಳ್ಳುಳ್ಳಿ ಬಜ್ಜಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.